ಎಗ್ಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ, ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನು ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ಸನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ. ಬಿ ಆರ್ ಪಾಟೀಲ್ ಏನು ಹೇಳಿದರು, ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು, ಅದು ಅಂಗೈ ಹುಣ್ಣಿನಷ್ಟೇ ಭಾಳ ಸ್ಪಷ್ಟವಾಗಿರೋ ಸಂಗತಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ, ಇದು ಖಾಸಗಿ ವಿಷಯ ಅಲ್ಲ. ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೀರಿ. ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ. ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ. ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ₹100 ಬೆಂಗಳೂರಿನಲ್ಲಿ ಕೊಡಬೇಕು. ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ 25 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅದ್ರ ಬದಲಿಗೆ ಲಂಚದ, ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ. ಅದರಲ್ಲಿ MLA ಗಿಷ್ಟು, ಮಂತ್ರಿಗಿಷ್ಟು, ಅಧಿಕಾರಿಗಿಷ್ಟು ಅಂತ ಓಪನ್ ಆಗಿ ಹಾಕ್ಬಿಡಿ. ಆಗ ಲಂಚ ಶಾಸನಬದ್ಧ ಆಗುತ್ತೆ, ಮ್ಯಾಂಡೇಟ್ರಿ ಆಗುತ್ತೆ. ಜನನೂ ಮೆಂಟಲಿ ಫಿಕ್ಸ್ ಆಗ್ತಾರೆ. ಬಡವ ಮನೆ ತಗೋಬೇಕು ಅಂತಂದರೆ, ನಾನು 30,000 ಕೊಟ್ಟರೆ ನನಗೆ ಮನೆ ಅಂತ ಅವ್ನು ಮೆಂಟಲಿ ಫಿಕ್ಸ್ ಆಗ್ತಾನೆ. ಅದನ್ನು ಬಿಟ್ಟು ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು, ಇದಕ್ಕಿಂತ ದೊಡ್ಡ ಪಾಪದ ಕೃತ್ಯ ಇನ್ನೊಂದಿಲ್ಲ. ಇನ್ನು ಅಭಿವೃದ್ಧಿ ಕೆಲಸ ಏನಾಗ್ತಿಲ್ಲ ಅನ್ನೋದನ್ನು ನಾವು ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡ್ತಿದ್ವಿ. ರಾಜು ಕಾಗೆ ಅವರು BJP ಶಾಸಕರಲ್ಲ, ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ₹1 ಕೆಲಸ ಆಗ್ತಿಲ್ಲ. ನಾವು ನಾಮಕಾವಸ್ಥೆ, ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಊರಿಗೆ ಕರಿತಿದ್ರು. ಅವರಿಗೆ ಪಟೇಲ್ಗಿರಿ ಇರ್ತಿತ್ತು, ಆದರೆ ಅಧಿಕಾರ ಇರ್ತಿರಲಿಲ್ಲ. ನಾಮಕಾವಸ್ಥೆ ಶಾಸಕರಾಗಿದ್ದೀವಿ, ಇದ್ರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ. ಇದು ಅಭಿವೃದ್ಧಿ ಅನ್ನೋದು ನಿಂತು ಹೋಗಿದೆ, ಬರೀ ಭ್ರಷ್ಟಾಚಾರ ಮಾತ್ರ ನಡೀತಾ ಇದೆ. ಈ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಈ ಸರ್ಕಾರ ಬಂದ ಮೇಲೆ ಮಾಡಿರುವ ಘನಂದಾರಿ ಕೆಲಸ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡಿರೋದು. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಯಾವುದು ಏರಿಸಿಲ್ಲ ಹೇಳಿ. ಅಕಸ್ಮಾತ್ ಯಾವುದಾದ್ರು ಏರಿಸಿಲ್ಲ ಅಂತ ಗೊತ್ತಾದರೆ ನಾಳೆ ಬೆಳಗ್ಗೆ ಅದನ್ನೂ ಏರಿಸ್ಬಿಡ್ತಾರೆ. ನಮ್ಗೆ ಭಯ ಅಷ್ಟೇ. ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಗಾದೆ ಮಾತು. ಹಾಗೆ ಕಾಂಗ್ರೆಸ್ ಸರ್ಕಾರ ಏರಿಸದೇ ಇರ್ತಕ್ಕಂಥ ಬೆಲೆನೇ ಇಲ್ಲ, ಎಲ್ಲದರ ಬೆಲೆ ಏರಿಸಿರೋದು. ಸುಮ್ಮನೆ ರೀ, ನಿಮಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 26 ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ವರ್ಕ್ ಆರ್ಡರ್ ಇಶ್ಯೂ ಆಗ್ತಿಲ್ಲ. ಅದರಲ್ಲೂ ಪರ್ಸೆಂಟೇಜ್ ಕಾಟ, ಈ ಎಲ್ಲ ಪರ್ಸೆಂಟೇಜ್ ಕಾಟದೊಳಗೆ ಆ ಕೆಲಸನೂ ಆಗ್ತಿಲ್ಲ. ಮತ್ತು ಅವರು ಇರೋ ಸತ್ಯನ ಹೇಳಿದ್ದಾರೆ. ಹಾಗಾಗಿ ಹೊಸ ಮಾತೇನು ಹೇಳಿಲ್ಲ, ಇರೋ ಸತ್ಯವನ್ನೇ ಹೇಳಿದ್ದಾರೆ. ಬಹುಶಃ ಈ ಸತ್ಯ ಹೇಳಿರೋದಕ್ಕೆ ಬಿ ಆರ್ ಪಾಟೀಲ್ರು, ರಾಜು ಕಾಗೆಯವರು ಇನ್ನು ಏನೇನು ಅನುಭವಿಸ್ಬೇಕಾಗುತ್ತೋ ಗೊತ್ತಿಲ್ಲ. ಯಾವುದೇ ಚರ್ಚೆ ಇಲ್ಲ, ಅದು ಯಾವುದೇ ಚರ್ಚೆಯಲ್ಲಿ ಬಂದಿಲ್ಲ. ಆ ಥರದ್ದು ಯಾವುದೇ ಚರ್ಚೆ ಇಲ್ಲ. ಈಗ ಒಬ್ಬರು ಭ್ರಷ್ಟಾಚಾರದ ಬಗ್ಗೆ, ಇನ್ನೊಬ್ಬರು ಅಭಿವೃದ್ಧಿ ಶೂನ್ಯವಾಗಿರೋದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಾನು ಅವಲೋಕನ ಮಾಡ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದು ಬಯಸೋದೇನು ಅಂದರೆ, ಇನ್ನೂ 3 ವರ್ಷ ಇದೆ, ಅವಲೋಕನ ಮಾಡ್ಕೊಳ್ಳಿ. ನೀವು ಬೆಲೆ ಏರಿಕೆ ಮಾಡಿ, ಭ್ರಷ್ಟಾಚಾರ ಮಾಡಿ ರಾಜ್ಯವನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ನೀವು ಉದ್ಧಾರ ಆಗ್ಬೋದು, ರಾಜ್ಯ ಉದ್ಧಾರ ಮಾಡೋಕ್ಕಾಗಲ್ಲ. ರಾಜ್ಯ ಹಾಳಾಗಿ ಹೋಗುತ್ತೆ. ವಿರೋಧ ಪಕ್ಷದ ಶಾಸಕರು ಮಾತಾಡಿದರೆ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ತಿದ್ದಾರೆ, ನಮ್ಮ ಮೇಲೆ ದ್ವೇಷ ಅಂತ ಹೇಳ್ಬೋದಿತ್ತು. ಈಗ ಆಡಳಿತ ಪಕ್ಷದವ್ರು ಮಾತಾಡ್ತಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ಹಂಗೆ ಹೇಳೋಕ್ಕಾಗಲ್ಲ. ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ತಿದ್ದಾರೆ, ನಮ್ಮ ಮೇಲೆ ದ್ವೇಷದಿಂದ ಮಾತಾಡ್ತಿದ್ದಾರೆ ಅಂತ ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರಲ್ಲ. ನಾನೇನಾದ್ರು ಮಾತಾಡಿದರೆ ಖಂಡಿತ ಹಂಗೆ ಹೇಳೋರು ಅವರು. ಈಗ ಹಂಗೇನು ಹೇಳಕ್ಕೆ ಬರಲ್ಲ. ನಾವು ಈಗಾಗಲೇ ಚರ್ಚೆ ನಡೆಸಿದ್ದೇವೆ. ಈ ಭ್ರಷ್ಟಾಚಾರದ್ದು, ಬಡವರಿಗೆ ಮನೆ ಕೊಡೋದ್ರೊಳಗೂ ಭ್ರಷ್ಟಾಚಾರ ನಡೆಸ್ತಿರೋದ್ರ ವಿರುದ್ಧ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1ನೇ ಹಂತದಲ್ಲಿ, ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ, 4ನೇ ಹಂತದಲ್ಲಿ ವಿಧಾನಸೌಧದ ಮುತ್ತಿಗೆ ಈ ಕಾರ್ಯಕ್ರಮ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.